ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಕರ್ನಾಟಕ ಬಂದ್ ವಿಚಾರ ಇದೆಯಲ್ಲ, ತಮಿಳುನಾಡಿಗೆ ಹೋಗೋ ಬಸ್ಗಳು ಬೇಕಂದ್ರೆ ತಡೆ ಹಿಡಿದಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ. ಅದನ್ನ ಹೊರತುಪಡಿಸಿ ರಾಜ್ಯದ ಒಳಗಡೆ ಸಂಚಾರ ಮಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಸಾರ್ವಜನಿಕರಿಗೆ ಆಗ್ತಾ ಇಲ್ಲ. ಎನಿವೆ, ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೆಂಗಿದೆ ಪರಿಸ್ಥಿತಿ? ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಡೀಟೇಲ್ಸ್ ಇದೆ. ಕರ್ನಾಟಕ ಬಂದ್ಗೆ ದಾವಣಗೆರೆಯಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ಅಂತೆ. ಅಂದ್ರೆ ಬಂದ್ಗೆ ಸಂಪೂರ್ಣ ಬೆಂಬಲ ದಾವಣಗೆರೆಯಲ್ಲೂ ಕೂಡ ಸಿಕ್ಕಿಲ್ಲ. ಎಂದಿನಂತೆ ಬಸ್ಗಳ ಓಡಾಟ ಇದೆ, ವಾಹನ ಸಂಚಾರ ಆಗ್ತಾ ಇದೆ ದಾವಣಗೆರೆಯಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಬೆಳಗ್ಗೆಯಿಂದಲೂ ಕೂಡ ಯಥಾಸ್ಥಿತಿಯಲ್ಲೇ ದಾವಣಗೆರೆ ನೋಡೋದಕ್ಕೆ ಸಿಗ್ತಾ ಇದೆ. ಆಗ್ಲೇ ಹೇಳದ್ನಲ್ಲ, 3 ಭಾಗ ಹೊರತುಪಡಿಸಿ ನಿಮಗೆ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದ್ರೂ ಕೂಡ ನಿಮಗೆ ಹೋರಾಟಗಳಾಗುತ್ತೆ, ರೈತರಿಗೆ ಬೆಂಬಲ ಕೊಡ್ತಾರೆ. ನೀವು ಸಂಪೂರ್ಣ ಎಲ್ಲರೂ ಒಗ್ಗಟ್ಟಾಗಿ ಬಂದ್ ಮಾಡಲೇಬೇಕು, ಅತಿ ಸಮಸ್ಯೆ ನಮ್ಮ ರೈತರಿಗೆ ಆಗ್ತಾ ಇದೆ ಅಂದಾಗ ಒಗ್ಗಟ್ಟಾಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಈ ಬಾರಿ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ, ಜೊತೆಗೆ ಬಂದ್ ಮಾಡೋದ್ರಿಂದ ಸಮಸ್ಯೆ ಆಗೋದು ನಮಗೆ ಅಗೇನ್. ಹಂಗಾಗಿ ನೈತಿಕ ಬೆಂಬಲ ರೈತರ ಜೊತೆಗೆ ನಾವು ನಿಂತ್ಕೊಳ್ಳೋ ಮೂಲಕ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಬಿಟ್ರೆ, ವ್ಯಾಪಾರ ವಹಿವಾಟನ್ನ ಸ್ಥಗಿತ ಮಾಡೋ ಮೂಲಕ ನಾವು ರಸ್ತೆಗೆ ಇಳಿಯಲ್ಲ ವಾಹನಗಳು ಅನ್ನೋ ಮೂಲಕ ಖಂಡಿತ ಸಾಧ್ಯ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ, ಕೆಲ ಸಂಘಟನೆಯವರು ಮತ್ತು ಕೆಲ ವ್ಯಾಪಾರಸ್ಥರು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಹಂಗಾಗಿ ದಾವಣಗೆರೆಯಲ್ಲೂ ಕೂಡ ಯಥಾಸ್ಥಿತಿಯಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ, ವಾಹನ ಮತ್ತು ಬಸ್ಗಳ ಓಡಾಟ ಕೂಡ ಎಂದಿನಂತೆ ಆಗ್ತಾ ಇದೆ.